ಕಾವ್ಯ ಇದ್ದಾರೆ. ಈಗ ಕಾವ್ಯ, ನಿಮ್ಮ ಮಾತುಗಳನ್ನು ಕೇಳ್ಬೋದಾ ಪ್ಲೀಸ್? ಫಸ್ಟ್ಲಿ ನನಗೆ ಈ ಅವಕಾಶ ಕೊಟ್ಟಂಥ ಡಿರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸೇ ನನಗಿರಲಿಲ್ಲ. ಬಟ್ ಕತೆ ಬರೆಯುವಾಗ ನಾನೊಂದು ಇಮ್ಯಾಜಿನೇಷನಲ್ಲಿ ಬರೆದಿದ್ದೀನಿ. ಸೊ ಈ ಕ್ಯಾರೆಕ್ಟರ್ಗೆ ನೀವು ತುಂಬ ಆ್ಯಪ್ಟ್ ಆಗ್ತೀರಾ ಅಂತ ಎಲ್ಲೋ ಮಿಸ್ ಆಗಿ ಆಪರ್ಚುನಿಟಿ ಕಳ್ಕೊಂಡ್ಬಿಡ್ತಾ ಇದ್ದೆ. ಪ್ರಾಬಬ್ಲಿ ಅವತ್ತು ಸರ್ ಇಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಹಂಗೆ ಹೇಳ್ಬಿಟ್ಟಿದ್ದಿದ್ರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ. ಏನೇ ಆದರೂ ಇಟ್ ಹ್ಯಾಪನ್ಸ್ ಫಾರ್ ಗುಡ್. ಆ್ಯಂಡ್ ಪುಷ್ಪಾ ಮ್ಯಾಮ್ ಎಲ್ಲರೂ ಹೇಳ್ತಿದ್ದಾರೆ ಸರ್ಪ್ರೈಸ್. ಯಾರಿಗೂ ಗೊತ್ತಿಲ್ಲ, ಅಷ್ಟು ಆ ಸೀಕ್ರೆಟ್ನ ಮೇಂಟೈನ್ ಮಾಡಿ ಸರ್ ಯಾರಿಗೂ ಗೊತ್ತಿಲ್ದಂಗೆ, ಯಾರಿಗೂ ಗೊತ್ತಾಗದೇ ಇರೋ ಹಂಗೆ. ಯಾರು ಯಾವತ್ತೂ ಯೂಶ್ವಲಿ ಪ್ರೊಡಕ್ಷನ್ ವೈಸ್ ಆಗಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರೂ ಬ್ಲೇಮ್ ಮಾಡಿದವರಲ್ಲ. ನಾನು ಮ್ಯಾಮ್ನ ಮೀಟ್ ಮಾಡಿದಾಗಲೂ ಮ್ಯಾಮ್ ಅದೇ ಹೇಳ್ತಾಯಿದ್ರು, ನಾನು ಹೇಳಿದ್ದೆ ರಾಜು ಸರ್ಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಕೆಲಸ ಆಗಿದ್ದೇ ಗೊತ್ತಾಗಬಾರ್ದು ಅಂತ. ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಶೂಟಿಂಗ್ ಮಾಡ್ದಂಗೆ ಅನಿಸ್ಲಿಲ್ಲ. ಎವ್ರಿ ಸೀನ್ಸ್ ಆಗಿರ್ಬೋದು ಎಲ್ಲೂ ವಿ ಡಿಂಟ್ ಫೀಲ್ ಲೈಕ್ ವಿ ಆರ್ ಶೂಟಿಂಗ್ ಸಮಥಿಂಗ್. ಆ್ಯಂಡ್ ಎಷ್ಟು ಎಲ್ಲ ಅಂದರೆ ಫ್ರೆಷರ್ಸೇ ಇದ್ದಾರೆ. ಬಟ್ ಆರ್ಟಿಸ್ಟ್ ವೈಸ್ ಸಿನಿಮಾ ಫಸ್ಟ್ ಆಗಿರೋದು ನಂದೇ. ಸಿನಿಮಾಗೆ ಫಸ್ಟ್ ಫ್ರೆಷರ್ ನಾನು. ಸೊ ಬಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಪೃಥ್ವಿ ಸರ್, ಗೋಪಾಲ್ ದೇಶಪಾಂಡೆ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ರಾಜೇಶ್ ನಟ್ರಂಗ್ ಸರ್, ಎಲ್ಲರೂ ನಮ್ಮ ಅಮ್ಮನ ಪಾತ್ರ ಅಪೂರ್ವ ಮ್ಯಾಮ್. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನನಗೆ ಇದು ಫಸ್ಟ್ ಎಂಟ್ರಿ. ಬ್ಲೆಸ್ಡ್, ಹ್ಯಾಪಿ, ಏನು ಹೇಳೋದು ಗೊತ್ತಿಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಸಿನಿಮಾಟೋಗ್ರಫಿ ಲೈಕ್ ಇವಾಗ ಡಿರೆಕ್ಟರ್ ಸರ್ ಏನು ಅಂದ್ಕೊಂಡಿರ್ತಾರೆ ಅದನ್ನು ಅವ್ರು ಅಂದ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡೋದು ಕೆಲಸ. ಇಟ್ ಇಸ್ ಸಿನಿಮಾಟೋಗ್ರಫರ್ಸ್ ವರ್ಕ್. ಆ್ಯಂಡ್ ಅವರು ಅಷ್ಟೇ, ಕಾರ್ತಿಕ್ ಸರ್ ಇವತ್ತು ಅವರಿಲ್ಲ, ಬಟ್ ಅವರು ಹಿ ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಆ್ಯಂಡ್ ವಾಟ್ ಇಲ್ಸ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾವ್ಯ. ಹೊಸಬರಲ್ಲಿರುವಂತಹ ಒಂದು ಎಕ್ಸೈಟ್ಮೆಂಟ್, ನರ್ವಸ್ನೆಸ್, ಐ ಕ್ಯಾನ್ ಸಿ ದ್ಯಾಟ್. ಬಟ್ ಬೆಸ್ಟ್ ವಿಶಸ್ ಕಾವ್ಯ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶಿ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಆ್ಯಂಕರ್ ನೀವೇ. ಥ್ಯಾಂಕ್ ಯು. ಅವರು ನನ್ನ ಫಸ್ಟ್ ಸಿನಿಮಾಗೆ ಹೋಸ್ಟ್ ಮಾಡ್ತಿರೋದು. ಥ್ಯಾಂಕ್ ಯು ಕಾವ್ಯ. ಅಂದರೆ ಸಿಕ್ಕಿದಾಗ ಹೇಳಿದೆ ಸರ್ ಇದನ್ನು ಹಿಂಗೆ ಹೇಳು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು DKD ಹೋಸ್ಟ್ ಮಾಡಿದಾಗ ಅವರು ಇದ್ರಲ್ಲ, ಅದನ್ನು ಅಮ್ಮ ಹೌದು ಅಮ್ಮ ಮೈಕಲ್ಲಿ ಹೇಳಿಮ್ಮ, ನೀವು ಏನು ಹೇಳಿದ್ರು ಪಂಚ್ ಆಗ್ತಾಯಿದೆ. ನೀವು ಸಿನಿಮಾ ಮಾಡಿದ್ದೀರಾ ಯಾವುದೋ ಅಂತ ಕೇಳ್ತಾ ಇದ್ರಿ ಅಲ್ವಾ? ನೋಡಿ ಇವಾಗ ಗೊತ್ತಾಯ್ತು. ನಾನು ಅವಾಗ ಹೇಳಿದ್ದೆ ಮ್ಯಾಮಿಗೆ ನಿಮ್ಮ ಹತ್ರನೇ ಇಂಟರ್ವ್ಯೂಗೆ ಬರ್ತೀವಿ ಅಂತ ಹೇಳಿದರು. ಸೊ ವಂಡರ್ಫುಲ್ ಅಪ್ರೋಚ್. ಸಿನಿಮಾ ಬಿಡುಗಡೆ ಮುಂಚೆ ಯೂಟ್ಯೂಬ್ ಚಾನಲ್ ಎಷ್ಟು ಚೆನ್ನಾಗಿ ಅವ್ರು ಕ್ಯಾಪ್ಚರ್ ಮಾಡಿದ್ರು ನೋಡಿ. ಅನುಶ್ರಾಂಕರ್ ಯೂಟ್ಯೂಬ್ ಚಾನಲ್ನ ಅವ್ರು ಆಲ್ರೆಡಿ ಇದನ್ನು ಅಪ್ರೋಚ್ ಮಾಡಿಬಿಟ್ಟು ಇಂಟರ್ವ್ಯೂ ಇರುತ್ತೆ. ಬಟ್ ಇಲ್ಲಿ ಎಲ್ಲರೂ ಮಾತಾಡಬೇಕಾದ್ರೆ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅಮ್ಮ ಇವಾಗ ಇಲ್ಲಿ ಇದ್ದಾಗಲೇ ಒಂದು ಹಾಫ್ ಆನ್ ಅವರು ಎಂಥ ರೆಬಲ್ಲು, ಹೇಗೆ ನೇರವಾದ ಮಾತು ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಮೀರಿ ಅಲ್ಲಿ ಕೂತಿರುವಂತಹ ರಾಜಮಾತೆಯ ಹೃದಯ ಶ್ರೀಮಂತಿಕೆನ ನಾವು ಇಲ್ಲಿ ನೆನಪಿಸ್ಕೊಳ್ಳೇಬೇಕು. ಆ ಹೃದಯ ಶ್ರೀಮಂತಿಕೆಯಿಂದನೇ ಇವತ್ತಿಷ್ಟು ಹೊಸ ಟೆಕ್ನಿಷಿಯನ್ಸ್ಗೆ ಒಂದು ಅವಕಾಶ ಸಿಕ್ಕಿರೋದು. ನಾನು ಒಬ್ಬ ಕಲಾವಿದೆಯಾಗಿ ನಾನು ಯಾವಾಗಲೂ ನಂಬಿರೋದು ಒಂದು ವಿಷಯ, ಎಲ್ಲರಲ್ಲೂ ಪ್ರತಿಭೆ ಇರುತ್ತೆ, ಆದರೆ ಅದನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಒಂದು ಅವಕಾಶ, ಒನ್ ಆಪರ್ಚುನಿಟಿ ಟು ಪ್ರೂವ್ ಯುವರ್ ಟ್ಯಾಲೆಂಟ್. ಸೊ ಆ ಅವಕಾಶ ಸಿಕ್ಕಿದಾಗ ಆ ಅವಕಾಶ ನಿಮ್ಮನ್ನು ಆಕಾಶದ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಆಕಾಶಕ್ಕೆ ಏಣಿ ಹಾಕ್ಕೊಟ್ಟಿರೋರೇ ಇವತ್ತು ಪುಷ್ಪಾ ಮೇಡಮ್ ಅವರು. ಸೊ ಪುಷ್ಪಾ ಮ್ಯಾಮ್ ಅವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ ನಿಮ್ಮ ಮಾತು ಪ್ಲೀಸ್. ಇಲ್ಲ, ಇದರಲ್ಲಿ ನಂದೇನು ಇಲ್ಲ. ಎಲ್ಲರೂ ಅವರವರೇ. ರಾಜು ಸರು ಇವರು ಡೈರೆಕ್ಟ್ರು ಅವ್ರಿಗೆ ಒಂದೇ ಹೇಳಿದ್ದು ಕರೆದು ಫಸ್ಟ್ ಟೈಮು. ಏನು ಹೇಳಿದೆ ಅಂದರೆ, ಸಿನಿಮಾ ಅವಕಾಶ ಕೊಡ್ತೀನಪ್ಪ, ಸುತ್ಕೊಂಬರ್ಬಾರ್ದು, ಕೆಲಸ ಮಾತಾಡಬೇಕು, ನಾವು ಮಾತಾಡಬಾರ್ದು. ಇಲ್ಲಿ ನಾವು ನೋಡಲ್ಲ ಈ ಸಿನಿಮಾನ. ಯಶು ಮನೆ ಸಿನಿಮಾ ಅಂದರೆ ಇಡೀ ದೇಶ ನೋಡುತ್ತೆ. ಅದಕ್ಕೆ ತಕ್ಕಾಗಿ ಮಾಡೋಕ್ಕಾದರೆ ಮಾಡಿ, ಇಲ್ಲ ಅಂದರೆ ಎಲ್ಲ ನಿಮಗೆ ಕೊಡ್ತೀವಿ. ಆರ್ಟಿಸ್ಟ್ ಯಾರು ಬೇಕು, ಏನೇನು ಬೇಕೋ ಅವ್ರಿಗೆ ಕೊಟ್ಟಿದ್ದೀವಿ. ನಾವೇನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇಂಥ ಆರ್ಟಿಸ್ಟ್ ಇವ್ರನ್ನೂ ಅವರೇ ಸೆಲೆಕ್ಟ್ ಮಾಡಿದ್ದು. ಬಟ್ ಎಲ್ಲ ಹೇಳೋರು ಬಂದು, ಅಮ್ಮ ಹಿಂಗೆ ಮಾಡಿದ್ದೀನಿ ಅಂತ. ಬಟ್ ಡಿಸ್ಕಷನ್ ಅಂತೂ ಒಂದು ಪಿನ್ನೂ ಸಹ ಹೇಳೋರು. ಬಟ್ ನನಗೆ ನಿನಗೆ ನಂಬಿಕೆ ಇದೆಯಪ್ಪ ಹಾಕು. ಬಟ್ ನಾನು ನಿನ್ನೆ ಕೇಳೋದು, ಬೇರೆ ಯಾರನ್ನೂ ಕೇಳೋಲ್ಲ. ಫಸ್ಟು ನಿನಗೆ ಗೊತ್ತು ನಮ್ಮ ಬ್ಯಾನರ್ ಯಾವುದು, ನಾವು ಯಾರ ಮನೆ. ಈಗ ನಾನು ಯಶಿಗೆ ಉತ್ತರ ಕೊಡಬೇಕು. ಯಶು ಅವನಿಂದ ನಾವೇನು ಕಲ್ತಿದ್ದೀವಿ ಅಂದರೆ, ಅವನು ಸಿನಿಮಾಗೆ ತುಂಬ ದುಡಿತಾನೆ. ಅಂದರೆ ಬೇರೆ ಏನೂ ನೋಡಲ್ಲ, ಅವನ ಹಿಂದೆ ಏನು ಬರುತ್ತೆ ಏನೋ.
ನಾವು ಯಶಿಂದ ಕಲ್ತಿರೋದು ಏನಂದರೆ ಸಿನಿಮಾಗೆ ಏನು ಕೇಳುತ್ತೆ ಅದನ್ನು ಕೊಡಲೇಬೇಕು, ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ. ಅದು ಅವನಿಂದ ನಾವು ಕಲ್ತಿದ್ದೀವಿ. ಬಟ್ ಅವನು ಯಾವಾಗಲೂ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು ಇವ್ರಿಗೆ ಅಷ್ಟೇ ಹೇಳಿದ್ದು ನಾನು, ನೋಡಪ್ಪ ನಿಂಗೆ ಆಮೇಲೆ ಇಂಥವ್ರು ಬೇಕು ಅಂದಾಗಲೂ ಅವರು ಅದನ್ನೇ ಹೇಳಿದರು. ಅಮ್ಮ ನಾನು ಹೇಳಿದೆ, ಒಂದು ಬಜೆಟ್ ಅಂತ ಇರುತ್ತಪ್ಪ, ಅದರೊಳಗಡೆ ಮಾಡಬೇಕು ನಾವು, ನಮ್ಮದೇ ಲೆಕ್ಕಾಚಾರ ಇರುತ್ತೆ, ಅದರೊಳಗಡೆ ನೀವು ಏನು ಲೆಕ್ಕ ಹಾಕೋತೀರ, ಒಂದು 10 ರೂಪಾಯಿ ಜಾಸ್ತಿ ಆಗಲಿ ಪರವಾಗಿಲ್ಲ, ಆದರೆ ನೀನು ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂತ ಒಂದೇ ಹೇಳಿದ್ದು ನಾನು. 10 ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ಜನ ನೋಡಲ್ಲ, ಇದು ನಾವು ನೋಡಲ್ಲ, ಜನ ನೋಡ್ತಾರೆ. ಈಗ ಆಡಿಯನ್ಸ್ ನೋಡಬೇಕಂದ್ರೆ ನಾವೇನು ಮಾಡಬೇಕು, ಕ್ವಾಲಿಟಿ ಕೊಡಬೇಕು. ನೀವು ಯಾರ ಮನೆ ಸಿನಿಮಾ ಅದೆಲ್ಲ ಕೇಳಲ್ಲ. ಆಮೇಲೆ ಇನ್ನೂ ಒಂದು ಹೇಳಿದೆ, ಯಶ್ ಮನೆ ಸಿನಿಮಾ ಅಂತ 3ಕ್ಕೆ ಅವಕಾಶ ಕೊಡ್ಬೋದು ನಿಮ್ಗೆ, ಆಮೇಲೆ ಕೊಡಲ್ಲ. 1, 2, 3 ಯಶಮೋನ್ ಸಿನಿಮಾ ಅಂದರೆ ಅಲ್ಲಿ ಕತೆ ಮಾತಾಡಬೇಕು. ಫಸ್ಟ್ ಡೇ ಯಶ್ ಬಂದಾಗಲೂ ಯಾರು ಮಗ ಅಂತ ನೋಡಲಿಲ್ಲ, ಇವತ್ತು KGFವರೆಗೂ ಬಂದಿದ್ದಾನೆ ಅಂದರೆ ಒಂದು ಕ್ವಾಲಿಟಿ ಕೊಟ್ಟಿದ್ದಾನೆ. ಅದೇ ಥರ ನೀವು ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ನಮ್ಮ ಬ್ಯಾನರಲ್ಲಿ ಕೆಲಸ ಕೊಡ್ತೀನಿ. ಬಟ್ ಎಲ್ಲ ನಿಮಗೆ ಬಿಡ್ತೀನಿ. ಈಗ ಒಂದು ಅಡುಗೆ ಮಾಡೋಕೆ ಐಟಮ್ ತಂದು ಕೊಡ್ತೀವಿ, ಅಲ್ಲಿ ಗೊತ್ತಾಗುತ್ತೆ ಟೇಸ್ಟು. ನೀವು ಯಾವ ಅಕ್ಕಿ ಕೇಳ್ತೀರಾ, ನೀವೇನು ಎಣ್ಣೆ ಕೇಳ್ತೀರಾ, ಯಾವ ತುಪ್ಪ ಕೇಳ್ತೀರಾ ಅಂದರೆ ನಮ್ಗೆ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ. ಇವ್ರು ಕೇಳೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಡೈಲಿ ಅವ್ರು ಏನು ಕೇಳ್ತಾವ್ರೆ, ಎಷ್ಟು ನಾನು ಬಜೆಟ್ ಎಲ್ಲ ನಾನೇ ಮೇಂಟೈನ್ ಮಾಡಿರೋದು. ಅಂದರೆ ಎಲ್ಲಿಂದ ಹೋಗುತ್ತೆ, ಎಲ್ಲಿಗೆ ಬರುತ್ತೆ ಎಲ್ಲ ಲೆಕ್ಕ ಡೈಲಿ ತೊಗೋತಾ ಇದ್ದೆ. ಬಟ್ ಎಲ್ಲದರಲ್ಲೂ ಅವರು ತುಂಬ ಟ್ಯಾಲೆಂಟೆಡಾಗಿ ಕಾಣಿಸ್ತಾ ಇದ್ರು ನನಗೆ. ನಂಗೆ ಗೊತ್ತಾಗ್ತಿತ್ತು ಇವ್ರು ಏನು ಮಾಡ್ತಾವ್ರೆ, ಇವ್ರು ಯಾವ. ಆಮೇಲೆ ಎಲ್ಲ ಡಿಸ್ಕಷನ್ ಮಾಡುವಾಗಲೂ ತೊಗೊಳ್ಳೋರು, ಇದು ಬೇಡ ಇದು ಬೇಕು ಅಂತ ಹೇಳಿದ್ರು ತೊಗೊಳ್ಳೋರು. ಅಲ್ಲೇ ಅವರು ನನಗಿಷ್ಟ ಆಗ್ಬಿಟ್ರು. ಜೊತೆಗೆ ಅದನ್ನು ಇವತ್ತು ಪ್ರೂವ್ ಮಾಡಿದಾರಲ್ಲ, ಅಷ್ಟೇ ಸಿಂಪಲ್ಲು. ಇವಾಗ ನೀವು ನಂಬಿಕೆ ಇಡಲಿಲ್ಲ ಅಂದರೆ ಏನೂ ನಂಬಕ್ಕಾಗಲ್ಲ. ಫಸ್ಟ್ ಡೇ ಯಶು ಒಂದಿನ ಹೊಸಬ ಅಲ್ವಾ, ಅವ್ರ ಮೇಲೂ ಯಾರು ನಂಬಿಕೆ ಇಟ್ಟು ನಂಬಿದ್ದೆ ಅಲ್ವಾ. ಇವತ್ತು ಎಲ್ಲರೂ ನಂಬಬೇಕು. ಬಟ್ ಅದು ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ, ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಅದೇ ಥರ ಇನ್ನೂ ಹೊಸಬ್ರಿಗೆ ಕೊಡಬೇಕು. ನಾವು ಮನ್ಸು ಮಾಡೋದು ಒಂದೇ ಅಲ್ಲ, ಅವರು ಅದನ್ನು ಉಳಿಸ್ಕೋಬೇಕಲ್ಲ. ಈಗ ಕೆಲವ್ರು ಸಿನಿಮಾ ಶುರು ಮಾಡಿ ಅರ್ಧಕ್ಕೆ ಅರ್ಧ ಮಾಡಿ ಆಗಲೇ ಚೇಂಜ್ ಆಗಿಬಿಡ್ತಾರೆ. ಆ ಥರ ಪಾಪ ಅವರು ಮಾಡಿಲ್ಲ, ನಾವು ಮಾಡಿಲ್ಲ. ಎಲ್ಲರದ್ದು ಶಮಾಮ ಇಲ್ಲ, ಹೆಚ್ಚು ಹೆಚ್ಚು ಏನೂ ಇಲ್ಲ, ಎಲ್ಲರೂ ಸೇರಿ ಕಟ್ಟಿರೋಂಥ ಒಂದು ಇದು. ಅದನ್ನು ಆಡಿಯನ್ಸ್ ಈಗ ರಿಸಲ್ಟ್ ಕೊಡಬೇಕಷ್ಟೇ, ನಮ್ದೇನು. ಓಕೆ, ಆ ರಿಸಲ್ಟ್ಸಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ತಾಯಿ ಓಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ಅರುಣ್ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಮ್ಮ ಮಾತು ಸರ್. ನಂದೇನಿಲ್ಲಮ್ಮ, ಎಲ್ಲ ಇವ್ರದೇ. ಹೋಮ್ ಮಿನಿಸ್ಟರ್ ಅವರೇ ನಂಬರ್ 1 ಹೋಮ್ ಮಿನಿಸ್ಟರ್. ನಾನು ಇಲ್ಲಿ ಕೂತಿದ್ದೀನಿ ಅಂದ್ರು ಅವರೇ, ಮಗ ಅಲ್ಲಿದ್ದಾನೆ ಅಂದ್ರು ಅವರೇ. ಇಷ್ಟೇ ಅಮ್ಮ, ನಮ್ದು ಏನಿಲ್ಲ, ಎಲ್ಲ ಅವ್ರು ಹೇಗೆ ಹೇಳ್ತಾರೆ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟು, ನೋಡು ಈ ಥರ ಡೈರೆಕ್ಟ್ ಇದ್ದಾರೆ, ಈ ಥರ ಅಂತ ಎಲ್ಲ ನನಗೆ ಹೇಳೋರು. ಡಿಸ್ಕಷನ್ ಮಾಡ್ತಿದ್ದೆ. ನಿನಗೆ ಖುಷಿ ಆದರೆ ಮಾಡಮ್ಮ, ನಂದೇನೆ, ನಾನೊಬ್ಬ ರೈತ, ನಾನು ಇಲ್ಲಿ ಫಾರ್ಮ್ ಹೌಸ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ, ನೀನು ಏನು ಬೇಕಾದ್ರೆ ಮಾಡು ಅಂತ. ಕಾಯಕ ಯೋಗಿ ಅವರು, ಏನಾದರೂ ಅವ್ರು ಕಾಯಕ ಬಿಡ್ತಾ ಇಲ್ಲ ನೋಡಿ ಅವರು. ಈ ಮಾತನ್ನ ಆ್ಯಕ್ಚುಲಿ ನನಗೆ ನೆನಪಿದೆ, ಒಂದು ವೇದಿಕೆಯಲ್ಲಿ ರಾಜಮೌಳಿ ಸರ್ ಅವರು ಮಾತಾಡಿದ್ರು ಸರ್ ಬಗ್ಗೆ. ತನ್ನ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ತಾನು ಮಾಡ್ತಾ ಇರೋಂಥ ಕೆಲಸ, ಅವ್ರು ಮಾಡ್ತಾ ಇರೋಂಥ ಕಾಯಕವನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಅವ್ರು ಹೇಳ್ತಿದ್ದಾರೆ, ನಾನು ಫಾರ್ಮರು, ನಾನು ರೈತ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೀನಿ. ಆದರೆ ಸುಖ ಸಂಸಾರಕ್ಕೆ ಬೇಕಾಗಿರೋಂತಹ ಒಂದು ಸೂತ್ರ, ಹೆಂಡತಿ ಹೇಳೋ ಮಾತನ್ನು ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದು. ಡಿಸ್ಕಷನ್ ಮಾಡಿ ಹೆಂಡತಿ ಹೇಳೋ ಮಾತಿಗೆ ರೆಸ್ಪೆಕ್ಟ್ ಮಾಡಿ. ದೇಶಪಾಂಡೆ ಸರ್, ನೀವು ಕೈ ತಟ್ತಿದ್ದೀರಾ, ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ. ಗುಡ್ ಹಸ್ಬೆಂಡ್ಸ್, ಐ ವಾಂಟ್ ಟು ಸೇ ಗುಡ್ ಹಸ್ಬೆಂಡ್ ಸರ್. ಸೂಪರ್ ಸರ್ ನೀವು. ಆ್ಯಂಡ್ ಆ ಎಲ್ಲ ಯಶಸ್ಸು ಕೊತ್ತಲವಾಡಿ ಚಿತ್ರಕ್ಕೂ ನಿಮಗೆ ಸಿಗಲಿ ಅಂತ ನಾವು ಆಶಿಸ್ತೀವಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.